ಅವನ ಕೆಲವರು ಯಾರೆಂದು ನೋಡೇ ಬಿಡೋಣ. ಒಡಹುಟ್ಟು ಒಡೆದು ಹೋಯ್ತು ಯಾಕೆ ಹೀಗೆ ಆಸ್ತಿಗಾಗೆ. 3 ದಿನದ ಬದುಕಿನಲ್ಲಿ ಬೇಕಾ ಹೇಳು ಈ ದ್ವೇಷ. ನೀನಾ ಅವನ ಗೆಲ್ಲೋರು ಯಾರೆಂದು ನೋಡೇ ಬಿಡೋಣ. ನೋಡಿ, ನೀವಿಬ್ಬರು ರಕ್ತ ಹಂಚ್ಕೊಂಡಿದ್ರು ಅಣ್ಣ ತಮ್ಮಂದು. ನಿಮ್ಮಲ್ಲಿ ಜಗಳ ಬೇಡ. ನೀವು ಈ ಕೋರ್ಟ್ ಹಲ್ದಾಡ್ತಲ್ಲಿ ಒಂದಿನಾದ್ರೂ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸಂಸಾರದಲ್ಲಿ ಸುಖವಾಗಿದ್ದೀರಾ? ಈ ಕೋರ್ಟು ವ್ಯಾಜ್ಯ ಅಂತ ಅಲ್ದು ನೀವು ಜೀವನ ಎಲ್ಲ ಇದರಲ್ಲೇ ಕಳೀತೀರಾ. ನೋಡಿ, ಇದ್ರನ್ನ ಏನಾದರೂ ಒಂದು ತೀರ್ಮಾನ ಮಾಡ್ಕೊಳ್ಳಿ. ನೋಡಿ, ನೀವು ತೋಟದ ಮನೆ ಬೇಕು ಅಂತ ಹಠ ಮಾಡ್ತಿದ್ದೀರಾ, ಅವರು ಕೂಡ ತೋಟದ ಮನೆ ಬೇಕು ಅಂತ ಹಠ ಮಾಡ್ತಿದ್ದಾರೆ. ಹಳ್ಳಿ ಮನೆಯೂ ಒಂದಿದೆ ಅಲ್ವಾ? ಈ ಇಬ್ರಿಗೂ ತೋಟದ ಮನೆ ತೆಗೆದುಕೊಳ್ಬೇಕು ಅಂತಂದರೆ ಇಬ್ರಿಗೂ ಅದು ಸರಿ ಹೋಗೋದಿಲ್ಲ. ಆದ್ದರಿಂದ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಂದು ಇದನ್ನು ಹಳ್ಳಿ ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಏನಾದರೂ ಒಂದು ಇಬ್ಬರು ಕೂಡ ಮಾತುಕತೆ ಮಾಡಿಕೊಂಡ್ರೆ ನೋಡಿ, ಅದು ಒಂದು ಒಳ್ಳೆ ರೀತಿಯಲ್ಲಿ ಇಬ್ರಿಗೂ ಸಮಾಧಾನಕರವಾಗಿ ಒಂದು ನ್ಯಾಯ ಆಗುತ್ತೆ. ಆಯಿತು, ನೀವು ಈ ರೀತಿ ಒಂದು ಏನು ಒಬ್ರು ತೋಟದ ಮನೆ ಒಬ್ರು ಹಳ್ಳಿ ಮನೆ ತೆಗೆದುಕೊಂಡು ಏನು ಒಂದು ನ್ಯಾಯ ತೀರ್ಮಾನಕ್ಕೆ ನೀವು ಬಂದಿದ್ದೀರಿ, ತುಂಬ ಒಳ್ಳೆಯದು. ಇದ್ರ ಮೇಲೆ ಇಲ್ಲಿಗೆ ಕಡೆ ಆಗುತ್ತೆ, ಇದ್ರ ಮೇಲೆ ಯಾವುದೇ ಕೂಡ ಅಪೀಲು ಇಲ್ಲ. ಮತ್ತು ಇನ್ನೊಂದು ನೋಡಿ, ನೀವೇನು ನ್ಯಾಯಾಲಯದ ಶುಲ್ಕ ಕಟ್ಟಿದ್ರಲ್ಲ ಅದು ಕೂಡ ನಿಮಗೆ ವಾಪಸ್ ಬರ್ತದೆ. ನೋಡಿ, ಲೋಕ ಅದಾಲತ್ನಲ್ಲಿ ಈ ಭಾಗಾಂಶ ಪ್ರಕರಣವಲ್ಲದೆ ಜೀವನಾಂಶ ಪರಿಹಾರ, ಭೂಮಾಲೀಕರ ವಿವಾದ ಪರಿಹಾರ, ಕಾರ್ಮಿಕರ ಪರಿಹಾರ ಹಾಗೂ ಬ್ಯಾಂಕಿಗೆ ಸಂಬಂಧಿಸಿದ ಬ್ಯಾಂಕ್ ಚೆಕ್ ಬೌನ್ಸ್ಗಳು, ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಪರ ಮತ್ತು ವಿರೋಧ ಪ್ರಕರಣಗಳಲ್ಲದೆ ಕೆಲವು ಕ್ರಿಮಿನಲ್ ಪ್ರಕರಣಗಳನ್ನು ಕಾನೂನಿನ ಚೌಕಟ್ಟಿನ ಕೆಳಗೆ ಬಗೆಹರಿಸಿಕೊಡಲಾಗುತ್ತದೆ. ನಾವು ನಮ್ಮ ವ್ಯಾಜ್ಯವನ್ನು ಬಗೆಹರಿಸಿಕೊಂಡಿದ್ದೇವೆ. ನೀವು ನಿಮ್ಮ ವ್ಯಾಜ್ಯಗಳನ್ನು ಜನತಾ ನ್ಯಾಯಾಲಯಕ್ಕೆ ಬಂದು ಬಗೆಹರಿಸಿಕೊಳ್ಳಿ.